ಅಣ್ಣ ಹಿಕ್ಕೈತಿ पंकजानर्वरा रत्नजन उदार भगवंत रत्नतु साधुवर दानतु आत्मभूषतु सकल विद्यं विदुरज्ञानं दिव्यरूपं सजीवानिमलचर्पूटं वीरघोषं गौरवन्तं सुखाय अभयचित्तं निभयकायं सुरततं प्रेमा विरतरज्यं सुजननेतं भीमनाशनि भीमराव 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 बोधिसत्व 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 मागसाज राष्ट्रगतनाकृति शोभते भारती महामानव बोलती सार्थशक्तिंगरी शस्त्रधरी ताकरी कांडला युवरी रौदर रूपा मुक्तिपथा पूर्णता जीनस्तुति डॉक्टर बाबा साहब अम्बेडकर जी की विश्व गुरु अन्न बसवण्ण जी की जय देव जय प्रबुद्ध भारत। परम पूज्य बोधिसत्व डॉक्टर बाबा साहब अंबेडकर ಅವರ ಅರ್ಥವನ್ನು ಕೋರುತ್ತೇವೆ। ಅದೇ ರೀತಿ ರಾಜ್ಯದ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಭಾರತೀಯ ದ್ರಾವಿಡ ದಲಿತ ಸೇನಾ ರಾಜ್ಯಾಧ್ಯಕ್ಷರಾದಂತಹ ಸ್ವಾಗತವನ್ನು ಕೋರುತ್ತೇವೆ। ರಾಜ್ಯದ ಆಶಾ ಮೇಡಮ್ ಅವರಿಗೂ ಕೂಡ ಭೀಮ ಸ್ವಾಗತವನ್ನು ಕೋರುತ್ತೇವೆ। ಅದೇ ತರ ಹಟ್ಟಿ ಅನ್ನೋರಿಗೂ ಕೂಡ ಭೀಮ ಸ್ವಾಗತವನ್ನು ಕೋರುತ್ತೇವೆ। ಅದೇ ತರ ಸಮಾಜ ಸೇವಕರಾದಂಥ ಉಮೇಶ್ ಮೊದಲಿಗೆ ಭಾರತೀಯ ದ್ರಾವಿಡ ದಲಿತ ಸೇನಾ ಸಮಾಜದ ಹಿರಿಯರಾದಂಥ ವಿಠಲ್ ಕರಸಂಗಿ ಅವರಿಗೂ ಕೂಡ ಭೀಮ ಸ್ವಾಗತವನ್ನು ಕೋರುತ್ತೇವೆ। ಅಲ್ಲಿ ಹಾಕಿ ಮೊಬೈಲ್ ಮಸ್ತ್ ಕೊಡಬೇಕು ಅಲ್ಲಿ ಹಾಕಿ ಸೈಡ್ ನಿಂದ ಆ ಕಡೆ ಆ ಸೈಡ್ ఇక్కడ ನೋಡ್ರಿ ಪಾಟ್ನಂ ಗೋಡು ನಿಲ್ಲಿಸಬೇಕಲ್ಲಿ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಸೋಮು ಹಟ್ಟಿ ಅವರು ಮಾತನಾಡಬೇಕೆಂದು ಅವರಲ್ಲಿ ಕೇಳಿಕೊಡ್ತೀನಿ। SC ST OBCಗಳು ಈ ದೇಶದ ಮೂಲ ನಿವಾಸಿಗಳು। ಭಾರತೀಯ ದ್ರಾವಿಡ ಅಂದರೆ ನಾವು ಮೂಲತಃ ದ್ರಾವಿಡ, ಈ ದೇಶದ ಮೂಲತಃ ದ್ರಾವಿಡ ತಮಿಳುನಾಡು ಭಾರತೀಯ ದ್ರಾವಿಡ ದಲಿತ ಸೇನಾ ನಮ್ಮ ಸ್ನೇಹಿತರಿಗೆ ನಮ್ಮ ಅಕ್ಕ ತಂಗಿಯರಿಗೆ ದೇಶದ ಇತಿಹಾಸವನ್ನು ತಿಳಿಸುವಂತ ಕೆಲಸ ಮೊದಲನೇದಾಗಿ ಆಗಬೇಕು। ಸುಮ್ಮನೆ ಕರೆದು ಬಂದು ರಾಜ್ಯಾಧ್ಯಕ್ಷರು ಸಂಘಟನೆಯನ್ನು ಬಲಪಡಿಸುವ ಕುರಿತು ಒಂದು ಸಭೆಯನ್ನು ಕರೆದಿದ್ದಾರೆ। ಸಂಘಟನೆಯನ್ನು ಯಾವ ರೀತಿಯಾಗಿ ಬಲಪಡಿಸಬೇಕು, ಎಲ್ಲ ಗ್ರಾಮಗಳಲ್ಲಿ ಯಾವ ರೀತಿಯಾಗಿ ಬಲಪಡಿಸಬೇಕು,
ತಾಲೂಕಿನಲ್ಲಿ ಯಾವ ರೀತಿಯಾಗಿ ಬಲಪಡಿಸಬೇಕು ಅನ್ನುವಂಥ ಒಂದು ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ನಾನು ಒಂದು ಹೇಳುವುದೇನಂತಂದ್ರೆ, ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಏನಂತ ತಾಲೂಕದಲ್ಲಿ ಶಾಖೆಗಳನ್ನು ಮಾಡಿರಿ, ತಾಲೂಕು ಅಧ್ಯಕ್ಷರನ್ನು ಮಾಡಿರಿ, ಪದಾಧಿಕಾರಿಗಳನ್ನು ಮಾಡಿರಿ ಅಂತೇಳಿ ಹೇಳಿರ್ತಾರೆ. ಇವರು ಜಿಲ್ಲಾಧಿಕಾರಿಗಳು ಇನ್ನು ತಾಲೂಕಾ ಪದಾಧಿಕಾರಿಗಳು ಏನು ಮಾಡಬೇಕು ಅಂತಂದ್ರೆ, ಪ್ರತಿಯೊಂದು ನಿಮ್ಮ ಏರಿಯಾದಲ್ಲಿ ಇರುವಂಥ ಗ್ರಾಮಗಳಲ್ಲಿ ನೀವು ಕಂಪಲ್ಸರಿಯಾಗಿ ಶಾಖೆಗಳನ್ನು ಓಪನ್ ಮಾಡಿದರೆ ಮಾತ್ರ ಈ ಭಾರತೀಯ ಗ್ರಾಮೀಣ ದಲಿತ ಸೇನಾ ಸಂಘಟನೆ ಪ್ರಗತಿಪುರ ಸಂಘಟನೆ ಆಗಕ್ಕೆ ಸಾಧ್ಯ. ಬರೀ ಏನದಲ್ಲ, ನೀವು ಸಂಘಟನೆಯಲ್ಲಿ ಸೇರ್ಕೊಂಡು ನಿಮ್ಮ ಹೆಸರು ಅಟ್ಟೆ ಓದ್ಕೊಂಡು ಹೋದ್ರೆ ನಮ್ಮ ಸಂಘಟನೆ ಏನಪ್ಪ ಅಂತಂದ್ರೆ ಪ್ರಗತಿಪುರ ಸಂಘಟನೆ ಆಗೋದಿಲ್ಲ. ಅದಕ್ಕೆ ಇದು ಒಳ್ಳೆಯ ಸಂಘಟನೆ ಇದೆ. ಮತ್ತು ರಾಜ್ಯಾಧ್ಯಕ್ಷರು ಅಂತೂ ಎಲ್ಲಿ ನಿಮ್ಗೆ ಅಂಥವ್ರು ಹುಡುಕಾಡೋದು ಸಿಗೋದಿಲ್ಲ. ಎಲ್ಲರಿಗೂ ಸಹಕಾರ ಕೊಡುವಂಥ ಅವ್ರ ವೈಯಕ್ತಿಕ ವಿಚಾರದ ಬಗ್ಗೆ ನಾನು ಹೇಳಬೇಕಂತಂದ್ರೆ, ಹಿ ಈಸ್ ಮೋಸ್ಟ್ ಇನ್ನೋಸೆಂಟ್ ಆ್ಯಂಡ್ ಪ್ರಾಂಪ್ಟ್ ಪರ್ಸನ್ ಅಂತ ಹೇಳ್ತೀವಿ ನಾವು. ಅದಕ್ಕಾಗಿ ಅವರ ಒಂದು ಏನಪ್ಪ ಅಂದ್ರೆ ಸಹಕಾರ ತೆಗೆದುಕೊಂಡು ನಮ್ಮ ಸಂಘಟನೆ ಬಲಪಡಿಸಬೇಕಾದ್ರೆ ಪ್ರತಿಯೊಂದು ಗ್ರಾಮಗಳಲ್ಲಿ ಮಹಿಳೆಯರು ಪುರುಷರು ಕೂಡ ಶಾಖೆಗಳನ್ನು ಓಪನ್ ಮಾಡಬೇಕು. ತಾಲೂಕು ಅಧ್ಯಕ್ಷರು ಏನಪ್ಪ ಅಂದ್ರೆ ಪ್ರತಿಯೊಬ್ಬ ತಾಲೂಕು ಅಧ್ಯಕ್ಷ ಒಂದು 10 ಗ್ರಾಮಗಳಲ್ಲಿ ಸಂಘಟನೆ ಮಾಡಬೇಕು. ಯಾರು ಮಾಡಿ ಇದೊಂದು ಫಂಕ್ಷನ್ ಬಂದಿದೆ, ಯಾರು ಮಾಡಿ ತೋರಿಸ್ರಿ ಅಂದ್ರೆ ಪ್ರತಿಯೊಂದು ಸಲ ಏನದಲ್ಲ ಒಂದು ಎಲ್ಲಾದರೂ ಅನ್ಯಾಯ ಅತ್ಯಾಚಾರ ಅಥವಾ ಭ್ರಷ್ಟಾಚಾರ ಇಂಥವು ನಡೆದು ಅಂತಂದ್ರೆ ಅಲ್ಲಿ ಬೆಂಬಲ ಆಗ್ತದ. ಅದಕ್ಕೆ ಶಿಕ್ಷಣ, ಸಂಘಟನೆ, ಹೋರಾಟ ಇವು ಅಂಬೇಡ್ಕರ್ ಮೂಲ ತತ್ವಗಳಾಗಿದ್ದವು. ನಾವು ಏನದಲ್ಲ ಆರ್ಗನೈಸೇಷನ್ ಹೆಂಗಂದ್ರೆ ಬಲಿಷ್ಠವಾಗಿ ಮಾಡಬೇಕು. ಗ್ರಾಮಗಳಲ್ಲಿ ಶಾಖೆಗಳನ್ನು ಮಾಡಿದಾಗ ಮಾತ್ರ ಜನಗಳನ್ನು ತೋರಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಇಷ್ಟೇ ಜನ ಉಳಿದೇವ ಅಂತಂದ್ರೆ ಸಂಘಟನೆಗೆ ಏನದಲ್ಲ ಹೆಸರು ಇದು ಆಗಲ್ಲ, ಫೇಮಸ್ ಆಗಲ್ಲ. ಅದರ ರಾಜ್ಯಾಧ್ಯಕ್ಷರು ಏನಪ್ಪ ಅಂದ್ರೆ ಈಗಾಗಲೇ ಹೇಳ್ಯಾರ, ಪ್ರತಿಯೊಬ್ಬ ತಾಲೂಕು ಅಧ್ಯಕ್ಷ ಏನಪ್ಪ ಅಂತಂದ್ರೆ ಗ್ರಾಮಗಳಲ್ಲಿ ಒಬ್ಬೊಬ್ಬ ತಾಲೂಕು ಅಧ್ಯಕ್ಷ ಒಂದು 10 ಶಾಖೆಗಳನ್ನು ಮಾಡಿದ್ರೆ ಮಾತ್ರ ಇದು ಏನದಲ್ಲ ಸಂಘಟನೆ ಬಲಪಡಿಸುವುದಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಎರಡು ಮಾತಾಡೋದು. ಸಾಹೇಬರು ಮಾಲಾರ್ಪಣೆ ಮಾಡುವ ಮುಖಾಂತರ ಉತ್ತರ ಕರ್ನಾಟಕದ ಅಧ್ಯಕ್ಷರ ಸ್ಥಾನವನ್ನು ನೀಡಬೇಕೆಂದು ಅವರಲ್ಲಿ ಸಾಹೇಬರು ಮಾಲಾರ್ಪಣೆ ಮಾಡುವ ಮುಖಾಂತರ ಉತ್ತರ ಕರ್ನಾಟಕದ ಅಧ್ಯಕ್ಷರ ಸ್ಥಾನವನ್ನು ನೀಡಬೇಕೆಂದು ಅವರಲ್ಲಿ ಬರ್ರಿ ಸೋಮವಾರ ಮೊಬೈಲ್ ಹೇಳ್ಬೇಕಂದ್ರೆ ಬಿಜಾಪುರದಾಗ ಈ ಹುಲ್ಲಿನ ಬೆಳೆಸ್ಬೇಕಾಗ ನಾವು ಮಾರಿ ಹಾಂ ನಿಖಿತ ಸೋಮವಾರ ಮೊಬೈಲ್ ತೆಗಿಯ
ಸೋಮವಾರ ಸರ್ ಭಾಳ ಸರಿ ರೀ. ವಿಷಯ ಏನಪ್ಪಾ ಅಂದ್ರೆ ಇವತ್ತು ಈ ಸಮಾವೇಶ ಯಾರಿಗೆ ಇಟ್ಕೊಂಡಿವಪ್ಪ ಅಂದ್ರೆ ಭಾರತೀಯ ದ್ರಾವಿಡ ಸಂಘಟನೆ ಬಲಪಡಿಸುವ ಕುರಿತಾಗಿ. ಹಾಗಾಗಿ ನಮ್ಮ ಸಂಘಟನೆಗೆ 3 ಹುಲಿಗಳು ಬಂದಂಗೆ ಆಗೈತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಯಾರಪ್ಪ ಅಂದ್ರೆ ಸಂತೋಷ್ ಟೆಕ್ಕೆ ಮತ್ತು ಆಕಾಶ್ ಅವರು ಮತ್ತು ಅಜಯ್ ಅವರು. ನಮ್ಮ ಸಂಘಟನೆ ವಿಜಯಪುರ ಜಿಲ್ಲಾ ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಕ್ಕಂಥ ಸಂಘಟನೆ ಆಗಿದೆ. ಈಗ ಅದೇ ಥರ ನಾವು ಕೆಲಸನೂ ಮಾಡ್ತೇವೆ. ಮತ್ತೇನಪ್ಪ ಅಂದ್ರೆ ಸಂಘಟನೆಗಳು ಎಲ್ಲರೂ ಮಹಿಳೆಯವರು ಬಂದಿರ್ತಾರೆ. ತಮ್ಗೆಲ್ಲರಿಗೂ ಧನ್ಯವಾದಗಳು. ಟೈಮ್ ಇದೇ ಥರ ಕೂತಿರಿ. ಇದೇ ಥರ ನಮ್ಮ ಸಂಘಟನೆ ಬೆಳೆಸಬೇಕು. ನನಗೇನು ಶಕ್ತಿ ಬಂದದಪ್ಪ ಅಂದ್ರೆ ನನಗೀಗ ನನಗೆ 3 ಮಂದಿ ಬಂದ್ರೆ 3 ಮಂದಿ ಹೆಂಗಪ್ಪ ಅಂದ್ರೆ ಇವರು ನನಗೆ ದೊಡ್ಡ ವ್ಯಕ್ತಿಗಳು. ಇವರಿಂದ ನನ್ನ ಸಂಘಟನೆ ಭಯಂಕರ ವೇಗವಾಗಿ ಬೆಳೀಲಿ. ಮತ್ತು ನೀವು ಯಾರೇ ಏನು ಹೇಳಿದ್ರು ಅರ್ಥ ಜಾತಿ ಬಂದು ಕೆಲಸ ಅವಾಗೂ ಮಾಡ್ತೀವಿ ಅಂದೇವಿ, ಇವಾಗೂ ಮಾಡ್ತೀವಿ ಅಂದೇವಿ, ಇನ್ನು ಕೆಲಸನ ಮಾಡಿಕೊಡ್ತೇವೆ ಅಂತೇಳಿ ಈಗ ಸಮಯ ಅಭಾವ ಆಗ್ಯದ. ಅದಕ್ಕಾಗಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಇವತ್ತು ಭಾರತೀಯ ದ್ರಾವಿಡ ದಲಿತ ಸೇನಾ ಸಂಘಟನೆ ಪದಾಧಿಕಾರಿ ಆಯ್ಕೆಯ ಕುರಿತು ಒಂದು ಸಭೆ ಕರೆದಿದ್ವಿ ನಾವು. ಆ ಸಭೆಯಲ್ಲಿ ಇವತ್ತು 5 ಮಂದಿ ಪದಾಧಿಕಾರಿಗಳನ್ನು ಆಯ್ಕೆಯನ್ನು ಮಾಡಿದ್ದೀವಿ. ಒಂದು ಸಂತೋಷ್ ಟಕ್ಕೆ ರಾಜ್ಯ ಕಾರ್ಯದರ್ಶಿ ಮತ್ತು ಆಶಾ ಮಹಿಳಾ ಕಾರ್ಯದರ್ಶಿಗಳು, ಹೊಸದಾಗಿ ಸಂಘಟನೆ ಸೇರ್ಪಡೆಯಾದ ಪದಾಧಿಕಾರಿಗಳು ಅನಿಲ್ ಹಟ್ಟಿಯು ಉತ್ತರ ಕರ್ನಾಟಕದ ಅಧ್ಯಕ್ಷರಾಗಿಯೂ, ಆಕಾಶ್ ಗುಟೋಬಾ ಜಿಲ್ಲಾ ಉಪಾಧ್ಯಕ್ಷರು, ಅಜಯ್ ಬೋರ್ಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ಈ 5 ಮಂದಿಯನ್ನು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ನಮ್ಮ ಸಂಘಟನೆಯ ಭಾರತೀಯ ದ್ರಾವಿಡ ಸೇನಾ ಸಂಘಟನೆಯ ಬಲಪಡಿಸುವ ಕುರಿತವಾಗಿ ಈ ಸಭೆಯನ್ನು ಕರೆದಿದ್ದೀವಿ. ಪದಾಧಿಕಾರಿಗಳು 5 ಮಂದಿ ಆಯ್ಕೆ ಮಾಡಿದ್ದೀವಿ. ಮತ್ತು ಇವ್ರನ್ನ ಏನು ಸಂಘಟನೆ ನಮ್ಮದು ಇದೆಯಲ್ಲ ರಾಜ್ಯಾದ್ಯಂತ, ನಮ್ಮ ಜಿಲ್ಲಾದಂಥ ರಾಜ್ಯಾದ್ಯಂತ ತಾಲೂಕು ಗ್ರಾಮ ಮಟ್ಟದಲ್ಲಿ ಬೆಳೆಸಬೇಕಾಗಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ ಅವರಿಗೆ. ಭಾರತೀಯ ದ್ರಾವಿಡ ಸೇನಾ ರಾಜ್ಯಾಧ್ಯಕ್ಷ ರಮೇಶ್ ಕೋಲಿಗಿ. ಇವತ್ತು ಭಾರತೀಯ ದ್ರಾವಿಡ ದಲಿತ ಸಂಘಟನೆಯ ಮೂಲ ನಿವಾಸಿಗಳ ಸಂಘಟನೆಯಿಂದ ಹೊಸ ಅಧಿಕಾರಿಗಳ ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ 5 ಜನನ ಸೆಲೆಕ್ಟ್ ಮಾಡೇವಿ. 5 ಜನಲಿಂತ್ರ ಈಗ ನಮ್ಮ ಸಂಘಟನೆ ವಿಜಯಪುರ ಜಿಲ್ಲಾ ಮತ್ತು ತಾಲೂಕಾ ಹಳ್ಳಿಗಳ ಶಾಖೆಗಳಲ್ಲಿ ಎಲ್ಲ ಕಡೆ ನಮ್ಮ ಶಾಖೆಗಳು ಆಗ್ತಾ ಇದ್ದಾವ. ಹೀಗಾಗಿ ನಮ್ಮ ಸಂಘಟನೆ ಇನ್ನೂ ಹೆಚ್ಚು ಬೆಳೀಲಿ ಅಂತೇಳಿ ನಾವು ಇವತ್ತು ಸಂಘಟನೆಯನ್ನು ಮೀಟಿಂಗ್ ಬಲಪಡಿಸಬೇಕಂತ ಇಟ್ಟಿದ್ದೇವೆ. ಅದ ಕಾರಣ ತಾವೆಲ್ಲರಿಗೆ ಏನು ಸೇರ್ಪಡೆ ಆಗಿದ್ದೀರಿ, ತಾವುಗಳು ಮತ್ತು ಬಂದಂಥ ಕಾರ್ಯಕರ್ತರು, ಸಹೋದರರು, ತಾಯಂದಿರು ಎಲ್ಲರೂ ತಮ್ಮ ಹಳ್ಳಿಗಳಲ್ಲಿ ಶಾಖೆ ಬೆಳೆಸಬೇಕು ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಸಂಘಟನೆ ಉದ್ದೇಶಗಳಪ್ಪ ಅಂದ್ರೆ ನಮ್ಮ ದಲಿತರಿಗಾಗಲಿ ಯಾರಿಗಾಲಿ ಹಿಂದುಳಿದ ನಮ್ಮ ದ್ರಾವಿಡ ಜನಕ್ಕೆ ಯಾರಿಗೆ ಅನ್ಯಾಯ ಆದ್ರೆ ಅವ್ರನ್ನ ಬಲಪಡಿಸಬೇಕು. ಅವ್ರಿಗೆ ಅನ್ಯಾಯ ಆದಂಥ ಅನ್ಯಾಯವನ್ನು ನಾವು ಅವ್ರಿಗೆ ಶುದ್ಧ ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತೇನದ ಸರ್ಕಾರದಿಂದ ಬರ್ತಕ್ಕಂಥ ಸಾಲ ಸೌಲಭ್ಯಗಳನ್ನು ದೊರಕಿಸ್ಕೊಡ್ಬೇಕು. ಈಗ ನಮ್ಮ ಜನಗಳು ಭಾಳ ಹಿಂದುಳಿದಾರೆ. ಅವ್ರಿಗೆ ಏನೂ ಗೊತ್ತಿಲ್ಲ, ಬರೀ ಸಂಘಟನೆಗಳಾಗ್ಯಾವ, ಬರೀ ನಾವು ಭಾಷಣ ಮಾಡೋದು ಹೋಗೋದಾಗ್ಯದ. ಅವ್ರಿಗೆ ನಾವು ಜೊಕ್ಕೊಂಡು ಹೋಗ್ಬೇಕು, ಕೆಲಸ ಕೇಳಬೇಕು. ಸರ್ಕಾರದ ದುನಿಯಾದ ದುಡ್ಡು ಐತಿ, ಅವ್ರಿಗೆ ಸಹಾಯ ಹೆಲ್ಪ್ ಮಾಡ್ಬೇಕು, ನಮ್ಗೆ ತಿಳಿದ ಮಟ್ಟಿಗೆ ಸಹಾಯ ಮಾಡ್ಬೇಕು ಅಂತೇಳಿ ನಾನು ಹೇಳ್ತೀನಿ ಸರ್. ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ಬೇಕ್ರಿ. ದಲಿತ ಮಕ್ಕಳಿಗೆ ನಮ್ಮ ಭಾರತೀಯ ಸಂಘ ಯಾರಾದರೂ ಬಡ ಮಕ್ಕಳು, ದಲಿತ ಮಕ್ಕಳು ಸ್ಕೂಲ್ಗೆ ಹೋಗೋದು ಅದ್ದಲ್ಲಿ ಅದನ್ನ ಫೀನು ಕಟ್ತೇವೆ ಮತ್ತು ಅವ್ರ ಬುಕ್ಕ ಎಲ್ಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸಂಘಟನೆ ವತಿಯಿಂದ ಮಾಡ್ತೇವೆ ಅಂತ ಹೇಳ್ತೇನೆ. ಸೋಮವಟ್ಟಿ, ಭಾರತೀಯ ದ್ರಾವಿಡ ಸೇನಾ ಜಿಲ್ಲಾಧ್ಯಕ್ಷರು, ವಿಜಯಪುರ. ಎಲ್ಲಿವರೆಗೆ ಹೋರಾಟ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬೇಕು. ಎಲ್ಲಿವರೆಗೆ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಪಕ್ಷಿಯಲ್ಲಿ ಬರ್ತಕ್ಕಂಥ
ನಮ್ಮ ಸಮುದಾಯ ಭವನ ಕಟ್ಟಬೇಕಂತೇಳಿ ಸರ್ಕಾರಲಿಂದ 20 ಲಕ್ಷ ದುಡ್ಡನ್ನು ಅನುದಾನ ಮಾಡಿ ಜಾಗವನ್ನು ತೋರಿಸಿ ಎಲ್ಲ ರೆಡಿ ಮಾಡಿಸಿ ಕಟ್ಟು ಟೈಮ್ದಾಗ ಬಂದು ಇನ್ನೊಬ್ರು ಯಾರೋ ಬೇರೆ ಸಮುದಾಯವ್ರು ಬಂದು ಆ ಜಾಗ ನಮ್ದು ಅಂತ ಹೇಳಕತ್ತಾರ. ಅದಕ್ಕೆ ಆ ಜಾಗ ನಿಮ್ದಲ್ರಿ ನಮ್ದು ಅಂತೇಳಿ ನಾವು ಈಗಾಗಲೇ DC ಅವ್ರಿಗೆ ಮನವಿ ಕೊಟ್ಟಿದ್ದೇವೆ ಮತ್ತು ಸಮಾಜ ಕಲ್ಯಾಣದವ್ರಿಗೆ ತಿಳಿಸಿ ಹೇಳಿದ್ದೇವೆ. ಯಾರೂ ಎಚ್ಚೆತ್ಕೊಂಡಿಲ್ಲ ಇನ್ನೋರಿಗೆ. ಅದಕ್ಕಾಗಿ ಇಲ್ಲಿ ಬರ್ತಕ್ಕಂಥ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬ್ರು ಇದನ್ನು ಗಮನ ಹರಿಸಬೇಕು. ಯಾಕಪ್ಪ ಅಂದ್ರೆ ನಾವು ಹಿಂದುಳಿದವರು ಯಾವತ್ತಿದ್ರು ನಿಮಗೆ ಸಪೋರ್ಟ್ ಮಾಡ್ಕೊತ ಬಂದು ನಿಮ್ಮನ್ನು ನಾವು ಯಾವತ್ತು ಹಾರಿಸ್ತಂದವ್ರು ಎಲ್ಲ ಮತಕ್ಷೇತ್ರ ವಿಜಯಪುರ ಜಿಲ್ಲಾದಲ್ಲಿ ದಲಿತರ ಭಾಳ ಓಟ್ ನಿಮಗೆ ಬಿದ್ದಾವ. ಯಾವ್ದು ಇಲ್ಲಿ ಪಕ್ಷ ಬೇಡ, ನಾವು 2 ಪಕ್ಷದವರು ಹೆಲ್ಪ್ ಅವ್ರ ಜಾಗ ಕೊಟ್ಟರೆ ನೀವು ಕಟ್ಲಕ್ಕೆ ಅನುಮತಿ ಕೊಡಿಸ್ಬೇಕು. ಹೀಗಾಗಿ DC ಅವ್ರು ಕೊಟ್ಟರು ಏನಾದರೂ ಏನು 2 ದಿನ 3 ದಿನ ಅಂತ ಟೈಮ್ ತಂದಿದ್ರು, ಇವತ್ತಿನವ್ರಿಗೆ ಏನೂ ಆಗಿಲ್ಲ. ಅದಕ್ಕಾಗಿ MB ಪಾಟೀಲ್ ಸಾಹೇಬ್ರೆ ತಮ್ಮ ಗಮನಕ್ಕೆ ನಾವು ತರೋದೇನಪ್ಪ ಅಂದ್ರೆ ದಲಿತ ಸಂಘಟನೆ ಮುಖಂಡರುಗಳಾದ ಎಲ್ಲರೂ ನಮಗೆ ಸಾಕಾಗಿದೆ. ಈಗ 6ನೇ ದಿನ ಆಯಿತು ಕೆಲಸದ ಬಗ್ಗಿಸೋದು. ಮೊದಲೇ ಹೊಲ ಇಲ್ಲ ಮನೆ ಇಲ್ಲ ಏನಿಲ್ಲ ನಮ್ಮ ಜನಗಳಿಗೆ. ಕೆಲಸ ಬಗ್ಗಿಸಿಬಿಟ್ಟು ಇಲ್ಲಿ ಹೋರಾಟ ಕೂತೇವೆ. ಬಾಬಾ ಸಾಹೇಬ್ ಸಲಿಂದ ಕೆಲಸನೂ ಬೇಡ, ಜೀವ ಬೇಕಾದ್ರೆ ಕೊಡಾಕ್ತಾ ಇರೋದೇನು. ಅದಕ್ಕಾಗಿ ಈಗ ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟೇ ನಡೆದೈತಿ. ಇನ್ನು ಪ್ರತಿ ಹಳ್ಳಿ ನಂತರ ಬಂದು ಉಗ್ರವಾದ ಹೋರಾಟ ಆಗೋ ರೀತಿ ನಡ್ಕೋಬಾರ್ದು ಅಂತೇಳಿ ತಮ್ಮಲ್ಲಿ ಕಳ್ಕಳಿಂದ ಕೇಳ್ಕೊಳ್ತೀನಿ. ಇವತ್ತು ಸಂಡೇ ಸೂಟಿ ಇರೋದ್ರಿಂದ ನಾಳೆ MB ಪಾಟೀಲ್ ಸಾಹೇಬ್ರ ಗಮನಕ್ಕೆ ಇದು ಹೋಗ್ಬೇಕು ಮೀಡಿಯಾ ಮುಖಾಂತರ. MB ಪಾಟೀಲ್ ಸಾಹೇಬ್ರೆ, ಇದು ನಮ್ಮ ಸಮುದಾಯ ಭವನ ಕಟ್ಲಕ್ಕೆ ತಾವು ಸಹಕಾರ ಕೊಡಬೇಕು. ಹೀಗಾಗಿ ನಮ್ಮೊಳಗೆ ಪೊಮ್ಮಗಲ್ಬೆ ಜಗಳ ಹಚ್ಚಬಾರ್ದು ದಯಮಾಡಿ. ಅದಕ್ಕಾಗಿ ನಮ್ಮ ಸಮುದಾಯ ಭವನ ಕಟ್ತೀವಿ. ನಾವು ಜೀವ ಹೋಗಲಕ್ಕ ಬಿಡುದಿಲ್ಲ, ಜಾಗ ಬೇಕಾದವ್ರು ಬರಲಿ, ಅದನ್ನು ನಾವು ಸಮುದಾಯ ಭವನ ಕಟ್ತೇವೆ. ಅದಕ್ಕಾಗಿ ಇದು 6ನೇ ದಿನ. ಇನ್ನು ಹಳ್ಳಿಗಳಿಂದ ಜನ ಸೇರಿ ಮತ್ತು ಸತ್ಯಾಗ್ರಹ ಕೂತು ಅರಬದ್ಲೆ ಸತ್ಯಾಗ್ರಹ ಕೂತು ಬಿಜಾಪುರ ಸಿಟಿ ಬಂದ ಮತ್ತು ಆಮೇಲೆ ಕರ್ನಾಟಕನೂ ಬಂದಾಗ ಲಕ್ಷಣ ಬರ್ತೈತಿ. ಬಾಬಾ ಸಾಹೇಬರು ನಮ್ಮೊಬ್ಬರಿಗೆ ಮಾಡಿಲ್ಲ, ನಮ್ಮ ಮನೆ ಕೇಳಕತ್ತಿಲ್ಲ, ನಮ್ಮ ಜಾಗ ನಮ್ಮ ಕಟ್ಟಿಕೊಡ್ರದ್ದು ಕೇಳಕತ್ತೇವಿ. ಅಲ್ಲಿ 100 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವ. ಅಲ್ಲಿ ಎಲ್ಲ ಪಕ್ಷದವರು ಓಡ್ತು ಅಂದಿರಿ. ನಾವೇನು ಯಾರಿಗೆ ಏನು ಬೇರೆದವ್ರ ಜಾಗ ತಂದು ಮೆಸೇಜ್ ಮಾಡೋಣಕ್ಕಿತ್ತಲ್ಲ. ಅದಕ್ಕಾಗಿ ಈಗ DC ಸಾಹೇಬ್ರದ್ದು ಮುಗಿತು, ಸಮಾಜ ಕಲ್ಯಾಣದವ್ರು ಮುಗಿತು. ದಯಮಾಡಿ MB ಪಾಟೀಲ್ ಸಾಹೇಬ್ರೆ ನಮಗೆ ನ್ಯಾಯ ಕೊಡಿಸ್ಬೇಕು. ಕೊಡ್ತಿದ್ದಲ್ಲಿ ವಿಜಯಪುರ ಸಿಟಿ ಮತ್ತು ವಿಜಯಪುರ ಜಿಲ್ಲಾ ಹಳ್ಳಿಗಳಿಂದೆಲ್ಲ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಭೀಮ್! ಬೇಕೇ ಬೇಕು, ಬೇಕೇ ಬೇಕು, ಎದಕ್ಕಾಗಿ ಹೋರಾಟ, ಬೇಕೇ ಬೇಕು. ಜೈ ಭೀಮ್. ಮನುಗುಳಿ ಯಕ್ಷಿಯಲ್ಲಿ ಸಮುದಾಯ ಭವನ ಕೆ ಶಿವರಾಮ್ ಅವರು ಇದ್ದಾಗಲೇ ನಮಗೆ ಅಲ್ಲಿ ಜಾಗವನ್ನು ನಮ್ಮ SC ಮಂದಿಗೆ ಅಲ್ಲಿ ಜಾಗವನ್ನು ನಿರ್ಮಿಸಿದ್ದಾನೆ. ಈಗಾಗಲೇ ಅದಕ್ಕೂ 20 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಗೌರ್ಮೆಂಟ್ದವರು. ಈಗಾಗಲೇ ಅದಕ್ಕೆ ಬೇರೆ ಸಮುದಾಯದವರು ಬಂದು ಕಿಸಿಂದು ಆ ಜಾಗ ನಮ್ದು ಅಂತೇಳಿ ಕಿಸಿಂದ ಅಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ ನಮ್ಮ SC ಜನಕ್ಕೆ. ಈಗಾಗಲೇ ಅಲ್ಲಿ ನಮ್ಮ ಸಮಾಜದವರಿಗೆ ಯಾವುದೇ ರೀತಿಯಾದಂತೆ ಅನುಕೂಲ ಇಲ್ಲ. ಯಾವುದೇ ಭವನ ಆಗಲಿ ಏನೇ ಆಗಲಿ ಸಮುದಾಯ ಭವನ ಆಗಲಿ ಯಾವುದೇ ರೀತಿಯಲ್ಲಿ ಅನುಕೂಲ ಇಲ್ಲ. MB ಪಾಟೀಲ್ ಅವರು ಇದಕ್ಕೆ ಗಮನ ಕೊಟ್ಟು ಇದನ್ನು ಏನೈತೆ ಅದನ್ನೆಲ್ಲ ನಿಂತು ಬಗೆಹರಿಸಿ ಕೊಡಬೇಕು. ಈಗಾಗಲೇ DC ಆಫೀಸ್ ಮನವಿ ಕೊಟ್ಟಿವಿ ಮತ್ತು ಸಮಾಜ ಕಲ್ಯಾಣ ಆಫೀಸ್ದವ್ರಿಗೆ ಅವ್ರಿಗೆ ತಿಳಿದ್ರು. ಅವ್ರು 2 ದಿವಸ ಟೈಮಿಂಗ್ ಕೊಟ್ಟರು. 2 ದಿವಸ ಹೋಗಿ 6 ದಿವಸ ಆಯ್ತು ಇವತ್ತಿಗೆ. ಇನ್ನೂವರೆಗೆ ಏನು ಕೆಲಸ ಮುಂದುವರಿಸ್ತಾ ಇಲ್ಲ. ಹೀಗಾಗಿ ನಾವು ಇಲ್ಲೆಲ್ಲ ಕೂತಿರೋರು ಎಲ್ಲರೂ ನಾವು ಒಬ್ಬೊಬ್ಬರು ಲೀಡರ್ಗಳನ್ನು ಅವ್ರು ಏನೋ ತಿಳಿದು ಬಿಟ್ಟಿದ್ದಾರೆ. ಬಾಬಾ ಸಾಹೇಬರು ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ. ನಮಗೆ ಕಾನೂನು ರೀತಿಯಿಂದ ನಡ್ಕೊಳಕ್ಕೂ ಗೊತ್ತು ಮತ್ತು ಆಫೀಸ್ ರೀತಿಯಿಂದ ನಡ್ಕೊಳಕ್ಕೂ ಗೊತ್ತು. ಇಂಥ ಪುಂಡ್ರು ಬಂದ್ರೂ ಅದಕ್ಕೂ ನಡ್ಕೊಳಕ್ಕೂ ನಮಗೆ ಗೊತ್ತು. ಬಾಬಾ ಸಾಹೇಬ್ರ ಪೆಂಡ್ ನಾವು ತಳಗಿಟ್ಟಿವಿ. ನೆಕ್ಸ್ಟ್ ಕೋರೆಗಾವ ಮನುಗುಳಿ ಯಕ್ಷಿಯಲ್ಲಿ ನಾವು ಮಾಡ್ತೀವಿ. ಇದು ಸತ್ಯ 100ಕ್ಕೆ 100. ಆ ಜಾಗ ನಮಗೆ ಸಿಗುವವರೆಗೂ ನಮ್ಮ ಜೀವ ಹೋಗ್ಲಿಕ್ಕರೆ ಬೇಕಾದ ಪುಂಡ್ರು ಬಂದರೂ ನಾವು ಅದಕ್ಕೂ ಹೆದರಂಗಿಲ್ಲ. ಆ ಜಾಗ ಪಡಿತೀವಿ. ಜೈ ಭೀಮ್. ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ TV ವಿಜಯಪುರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.